ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಅಲಿಘಡ್ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಪ್ರತಿಷ್ಠಿತ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿ ಬಂದ ಹಿನ್ನೆಲೆ ಶಿಕ್ಷಣ ತಜ್ಞ ಡಾಕ್ಟರ್ ಅಬ್ದುಲ್ ಖದೀರ್ ಅಭಿನಂದನಾ ಸಮಿತಿ ವತಿಯಿಂದ ಬೀದರ್ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ಭಾಲ್ಕಿ ಹಿರೇಮಠದ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಅಬ್ದುಲ್ ಖದೀರ್ ಅವರ ನೇತೃತ್ವದಲ್ಲಿ ಶಾಹೀನ್ ಸಂಸ್ಥೆ ಬಸವಣ್ಣನವರ ತತ್ವಗಳನ್ನು ಅಳವಡಿಸಿಕೊಂಡು ಬಡವರಿಗೆ, ಹಿಂದುಳಿದವರಿಗೆ, ಶೋಷಿತ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ. ಇನ್ನು ಭಾರತ ದೇಶ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಸಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದನ್ನ ಬೆಳೆಸುವಂತಹ ಶಕ್ತಿ ಇರುವ ಉತ್ತರ ಕರ್ನಾಟಕ ಭಾಗದ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತ್ರ ಆಗಿದ್ದಾರೆ. ಇನ್ನು ಅವರ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿದೆ. ಇನ್ನು ಉನ್ನತ ಮಟ್ಟದ ಪ್ರಶಸ್ತಿಗಳು ಅವರಿಗೆ ದೊರಕಲಿ ಎಂದು ಆಶಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ಕೇವಲ 17 ವಿದ್ಯಾರ್ಥಿಗಳಿಂದ 1989ರಲ್ಲಿ ಪ್ರಾರಂಭವಾದ ಶಾಹೀನ್ ಶಿಕ್ಷಣ ಸಂಸ್ಥೆ ಇವತ್ತು ದೇಶದೆಲ್ಲೆಡೆ ಅಂದ್ರೆ 140ಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳಲ್ಲಿ 45,000 ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಅಂದರೆ ಇದು ಇಡೀ ಬೀದರ್ ಜಿಲ್ಲೆ ಹೆಮ್ಮೆ ಪಡುವ ವಿಚಾರವಾಗಿದೆ. ಈ ಹಿಂದೆ SSLC ಮತ್ತು PUC ಫಲಿತಾಂಶ ಪ್ರಕಟವಾದ ಸಮಯದಲ್ಲಿ ನಮ್ಮ ಬೀದರ್ ಜಿಲ್ಲೆ 32ನೇ ಸ್ಥಾನದಲ್ಲಿರುವುದನ್ನು ನಾವು ನೋಡ್ತಿದ್ದೇವೆ. ಈ ಹಿಂದೆ SSLC ಮತ್ತು PUC ಫಲಿತಾಂಶ ಪ್ರಕಟವಾದ ಸಮಯದಲ್ಲಿ ನಮ್ಮ ಬೀದರ್ ಜಿಲ್ಲೆ 32ನೇ ಸ್ಥಾನದಲ್ಲಿರುವುದನ್ನು ನಾವು ನೋಡ್ತಿದ್ದೇವೆ. ಆದರೆ ಇವತ್ತು ನೀಟ್ ಫಲಿತಾಂಶದಲ್ಲಿ ಬೀದರ್ ಜಿಲ್ಲೆ 3ನೇ ಸ್ಥಾನ ಪಡೆದಿದೆ ಎಂದು ಹೇಳಲು ನಿಜಕ್ಕೂ ಖುಷಿಯಾಗ್ತಿದೆ. ಹಣವಂತರ ಮಕ್ಕಳಿಗೆ ಮಾತ್ರ ಮೆಡಿಕಲ್ ಸೀಟ್ ದೊರೆಯುತ್ತದೆ ಎಂಬ ಕಾಲಘಟ್ಟದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮಕ್ಕಳಿಗೂ ಕೂಡ ಉಚಿತವಾಗಿ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಬಡವರ ಮಕ್ಕಳಿಗೂ MBBS ಸೀಟ್ ದೊರೆಯುವಂತೆ ಮಾಡಿದ ಅಬ್ದುಲ್ ಖದೀರ್ ಅವರ ಕಾರ್ಯ ಇಡೀ ಸಮಾಜಕ್ಕೆ ಆದರ್ಶವಾಗಿದೆ ಎಂದು ಅವರು ತಿಳಿಸಿದರು. ಅಭಿನಂದನೆ ಸ್ವೀಕರಿಸಿದ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ಅಲಿಘಡ್ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಬಂದ ಹಿನ್ನೆಲೆ ಬೀದರ್ ಮಹಾನಗರದ ಜನತೆ ಇಂದು ನನ್ನನ್ನು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಅಲಿಘಡ್ ವಿಶ್ವವಿದ್ಯಾಲಯ ನೀಡಿರುವ ಈ ಪ್ರಶಸ್ತಿ ಇದು ಕೇವಲ ನನಗೆ ದೊರೆತದಲ್ಲ, ಬೀದರ್ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ಶಾಹೀನ್ ಸಂಸ್ಥೆಗೆ ದೊರೆತದ್ದು. ಬೀದರ್ ಜನತೆಯ ಸಹಕಾರದೊಂದಿಗೆ ಜಿಲ್ಲೆಯ ಹೆಸರನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯೋಣ, ಜಿಲ್ಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಕೆಲಸ ಮಾಡೋಣ ಎಂದು ಹೇಳಿದರು. ವೇದಿಕೆ ನಡೆಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಶಿಕ್ಷಣ ತಜ್ಞ ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಅಭಿನಂದನಾ ಸಮಿತಿ ಪರವಾಗಿ ನಾವು ಗೌರವ ಮಾಡ್ತಾ ಇದ್ದೀವಿ. ಸನ್ಮಾನದ ಸಮಿತಿಯ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಹಂಚಬೇಕಾಗಿ ನಾನು ಮತ್ತೊಂದು जी आज बीदर की समाज की तरफ से बीदर के तमाम नागरिक के संगठनों की तरफ से मुझे अलीगढ़ मुस्लिम यूनिवर्सिटी की तरफ से नेशनल सर सैयद एक्सेलेंस अवार्ड मिलने की वजह से यहाँ पे ऑनर किया गया। मैं तमाम बीदर के ज़िम्मेदारों का शुक्रिया अदा करूँगा। ये अवार्ड सिर्फ मुझे नहीं बल्कि शाहीन फैमिली के लिए है और तमाम बीदर के लोगों के लिए है, उन पेरेंट्स के लिए है, उन बच्चों के लिए है और हमारे खैर खा वेल विशर्स जो शाहीन को सपोर्ट करे और वो सैकड़ों हज़ारों माएँ और फादर्स जो शाहीन के लिए दुआएं करते हैं, ये अवार्ड सबके लिए अवार्ड है। और आज बीदर का नाम पूरी दुनिया भर में हुआ है। मज़ीद हम ऐसे ही काम करेंगे, बीदर का नाम रोशन करेंगे, बीदर में हर एक बच्चे को एजुकेशन से जोड़ने की कोशिश करेंगे, ड्रॉप आउट को वापस स्कूल लाएंगे और ड्रॉप आउट होने से बच्चों को बचाएंगे। ಬಹಳ ಖುಷಿ ಅದ, ಸಂತೋಷ ಅದ. ಇವತ್ತು
ಬಹುತೇಕ ನನಗನ್ನಿಸ್ತದೆ, ನನ್ನ ಕರ್ನಾಟಕದ್ದು ನಾನು ಪೂರ್ಣ ಸ್ಟಡಿ ಹೇಳಲ್ಲ, ಬಹುತೇಕ ಉತ್ತರ ಕರ್ನಾಟಕ ಭಾಗದಾಗ ಭಾರತ ದೇಶಾದ್ಯಂತ ಅಲ್ಲದೆ ಹೊರದೇಶದಲ್ಲಿನೂ ಶಿಕ್ಷಣ ಸಂಸ್ಥೆಗಳು ನಡೆಸಂಥ ಒಂದು ಕೇಂದ್ರ ಬಿಂದು ಯಾರಾದರೂ ಇದ್ದರೆ ಅವ್ರು ಅಬ್ದುಲ್ ಖದೀರ್ ಅದ ಅಂತ ನಾನು ಭಾಳ ಹೆಮ್ಮೆಯಿಂದ, ಭಾಳ ಖುಷಿಯಿಂದ, ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅಂಥ ಶಾಹೀನ್ ಶಿಕ್ಷಣ ಸಂಸ್ಥೆ ಇವತ್ತು ಬರೀ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ, ಬಡವರ ನೋಡಿ ಅವ್ರ ದಯ, ಪ್ರೇಮ, ಪ್ರೀತಿ, ಭಾಳ ಬಡವರು ಇದ್ರಂದ್ರೆ ಫೀಸಿನಲ್ಲಿ ಕಡಿಮೆ ಮಾಡ್ತಾರೆ, ಅರ್ಧ ತಗೋತಾರೆ, ಉಚಿತ ತಗೋತಾರೆ. ಇದು ಬಹಳ ಮಹತ್ವದ್ದು. ಬಸವಣ್ಣನ ತತ್ವ ಅಂದರೆ ಇದೆ, ಯಾರಿಗ್ಯಾರು ಇಲ್ಲ ಅವ್ರಿಗೆ ಸಹಾಯ ಮಾಡೋದೇ ನಿಜವಾದ ದೇವ್ರ ಕೆಲಸ. ಅಂಥ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಬಹುತೇಕ ಹಿಂದೂ ಮುಸ್ಲಿಂ ಏನದಲ್ಲ ಅದಕ್ಕೊಂದು ಬ್ರಿಡ್ಜ್ ಆಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಅದ. ಎಲ್ಲರೂ ಯಾರು ಹಿಂದಲ್ಲ, ಯಾರು ಮುಂದೆ, ಎಲ್ಲರೂ ಸಾಮರಸ್ಯದಿಂದ ನೋಡಿ. ಅವ್ರ ವಿಚಾರಗಳು ಗುಟ್ಕಾ ಬಂದಾಗಬೇಕು, ಬೀಡಿ ಸಿಗರೇಟ್ ಬಂದಾಗಬೇಕು, ಮತ್ತು ಮದುವೆ ನಾವು ಎಷ್ಟು ಸಿಂಪಲ್ ಮಾಡಂತ ಹೇಳ್ತೀವಿ, ಎಷ್ಟು ಹೇಳತ್ತಿದ್ದೀವಿ ಅಷ್ಟು ಅದ್ಧೂರಿ ಆಗ್ಲತ್ತವ. ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ ಪುರಸ್ಕರಣೆ ಇವತ್ತ ಪ್ರತಿ ವರ್ಷ ಒಬ್ಬರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಪ್ರಶಸ್ತಿ. ಇವತ್ತು ಅದು ನಮ್ಮ ಬೀದರ್ಗೆ ಏನು ಸಿಕ್ಕಿದೆ ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ಅನಿಸ್ತಾ ಇದೆ. ಇವತ್ತು ಡಾಕ್ಟರ್ ಖದೀರ್ ಅವರು ಈಗಾಗಲೇ ಭಾಷೆ ಮಾಡಿಯವರು ಮಾತಾಡುವಾಗ ಹೇಳಿದ್ರು, ಕೆಲವು ವಿಚಾರಗಳು ಗಮನಿಸಿದೆ ನಾನು. 89ರಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಇಡೀ ದೇಶದಲ್ಲಿ 140 ಶಾಲೆಗಳು ಪ್ರಾರಂಭ ಮಾಡಿ ಸುಮಾರು 45,000 ವಿದ್ಯಾರ್ಥಿನಿಯರು ಓದ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ಅಂದರೆ ಇದು ಸಣ್ಣ ಸಾಧನೆ ಅಲ್ಲ, ಇದು ಬಹಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇವತ್ತು 89ರಿಂದ ಇಲ್ಲಿವರೆಗೆ 36 ವರ್ಷ ಕಳೆದಿದೆ ಅಂತ ಮಾಶಿಮಠವ್ರು ಹೇಳಿದ್ರು. ಇವತ್ತು ಏನು ಅನಿಸ್ತಾ ಇದೆ, ಬೀದರ್ ಜಿಲ್ಲೆಗೆ ಒಬ್ಬ ಹೆಮ್ಮೆಯ ಸುಪುತ್ರ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇಂತಿಂಥದ್ದು ಇವೆಲ್ಲ ಅಲ್ಲಿಂದ ಇಲ್ಲಿಗೆ ಪ್ರಾರಂಭ ಮಾಡಿ ನಾನು ಅವ್ರ ಜೊತೆಯಲ್ಲಿ ಮಾತಾಡುವಾಗ ಕೇಳಿದೆ. ನಾನು ಮತ್ತೇನು ನಡೀತಾ ಇದೆ ಅಂದಾಗ ಅವ್ರು ಹೇಳಿದ್ರು, ನೀಟ್ ಪರೀಕ್ಷೆಯಲ್ಲಿ ಬೆಂಗಳೂರು ಮಂಗಳೂರು ಬಿಟ್ಟ ನಂತರ 3ನೇ ಸ್ಥಾನದಲ್ಲಿ ಬೀದರ್ ಇದೆ ಅಂತ ಹೇಳಿ. ನಿಜವಾಗ್ಲೂ ಇದು ಬಹಳ ಹೆಮ್ಮೆ ಪಡಿತಕ್ಕಂಥದ್ದು. ನಾವೆಲ್ಲ ಹಿಂದೆ ನಾವೆಲ್ಲ ನೋಡಿದ್ದೀವಿ, ಬಸವಕುಮಾರ್ ಪಾಟೀಲ್ ಇದ್ದಾರ, ಶಿಕ್ಷಣ ತಜ್ಞರು ತಾವೆಲ್ಲರೂ ಕೂಡ ಇದ್ರಿ. ನಾವು ಯಾವಾಗಲೂ ಕೂಡ ರಿಸಲ್ಟ್, ಬೀದರ್ ರಿಸಲ್ಟ್ ನೋಡಿದಾಗ 10th PUC ನಾವೆಲ್ಲ 32 33 ಆ ಇದರಲ್ಲಿ ಇರ್ತೀವಿ. ಇವತ್ತು ನಾವು ತುಲನೆ ಮಾಡಿದಾಗ ಇವತ್ತು ಅಟ್ಲೀಸ್ಟ್ ನೀಟದಲ್ಲಿ ನಾವು ಇಡೀ ರಾಜ್ಯದಲ್ಲೇ 3ನೇ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ನಾವು ಬಹಳಷ್ಟು ಹೆಮ್ಮೆ ಪಡಿಬೇಕು. ನಾನು ಇನ್ನೊಂದು ಹೇಳಬೇಕಾಗಿತ್ತು ಅಂದ್ರೆ, ಪ್ರತಿ ವರ್ಷ 500 ವಿದ್ಯಾರ್ಥಿನಿಯರಿಗೆ ಇವತ್ತು ಮೆಡಿಕಲ್ ಸೀಟ್ ಸಿಗ್ತಾ ಇದೆ ಅಂತ ನಾನು ಅದನ್ನು ಕೂಡ ನಾನು ತಿಳ್ಕೊಂಡೆ. ನಮ್ಮ ಡಾಕ್ಟರ್ ಅಬ್ದುಲ್ ಖದೀರ್ ಸಾಹೇಬ್, ಇದು ಸಣ್ಣ ಪ್ರಶಸ್ತಿ ಅಲ್ಲ. ನಾವು ಹಿಂದೆ ಜಾಬ್ ಸೆಟ್ ಅವರೇ ನೋಡ್ತಾ ಇದ್ದೀವಿ, ಎಲ್ಲರಿಗೂ ಗೊತ್ತಿದೆ. ಇವತ್ತು ಮೆಡಿಕಲ್ ಸೀಟು